ಇದು ಕಾಡು ಮಧ್ಯೆ ನಡೆಯುವ ವಿಶೇಷ ಉತ್ಸವ. ಪ್ರತಿ ವರ್ಷ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಇಲ್ಲಿಗೆ ನೂರಾರು ಜನ ಭಕ್ತರು ಆಗಮಿಸಿ ಪುಣ್ಯ ಸ್ನಾನ ಮಾಡುತ್ತಾರೆ. ಈ ಪುಣ್ಯ ಸ್ನಾನದ ಸಂಭ್ರಮ, ಕಾಡಿನ ಮಧ್ಯೆ ನೂರಾರು ಭಕ್ತರ ಸಮಾಗಮ ನೋಡುವುದೇ ಸಂತಸದ ವಿಷಯ. ಹಾಗಾದರೆ ಏನಿದು ಹಬ್ಬ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಉಡುಪಿ ಜಿಲ್ಲೆ ಎಂದಾಕ್ಷಣ ಹಬ್ಬದ ಸಂಭ್ರಮಕ್ಕೆ ಯಾವುದೇ ಕೊರತೆ ಇಲ್ಲ. ಮುಖ್ಯವಾಗಿ ನಾಗರ ಪಂಚಮಿಯ ಬಳಿಕ ಮಳೆಗಾಲದವರೆಗೂ ಕರಾವಳಿಯಲ್ಲಿ ಹಬ್ಬಗಳ ಸರಮಾಲೆಯನ್ನೇ ಆಚರಿಸಲಾಗುತ್ತೆ. ಇಲ್ಲಿ ದೇವರುಗಳ ಹಬ್ಬದ ಆಚರಣೆಯ ಜೊತೆಗೆ ದೈವಾರಾಧನೆ ಕೂಡ ಪ್ರಮುಖ ಅಂಶವಾಗಿರುವ ಹಿನ್ನೆಲೆಯಲ್ಲಿ ಇನ್ನಷ್ಟು ಉತ್ಸವಗಳನ್ನ ಕಾಣಬಹುದಾಗಿದೆ. ಇನ್ನು ಕ್ಯಾಲೆಂಡರ್ ಪ್ರಕಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನ ಎಳ್ಳಮಾವಾಸ್ಯೆ ಎಂದು ಕರೆಯಲಾಗುತ್ತೆ. ಈ ದಿನ ಪುಣ್ಯ ಕ್ಷೇತ್ರದ ಪುಷ್ಕರಣಿ ನದಿ ಸಮುದ್ರದಲ್ಲಿ ಸ್ನಾನ ಮಾಡಿ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಎನ್ನುವ ನಂಬಿಕೆ ಕೂಡ ಇದೆ. ಇದೇ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾಗಿರುವ ಜೋಮ್ಲು ತೀರ್ಥದಲ್ಲಿ ಕಾಡಿನ ಮಧ್ಯೆ ನೂರಾರು ಭಕ್ತರು ಸೇರಿ ಸಂಭ್ರಮದ ಉತ್ತಮ ಆಚರಣೆಯ ಜೊತೆಗೆ ತೀರ್ಥ ಸ್ನಾನ ಮಾಡಿ ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕು ವ್ಯಾಪ್ತಿಯಲ್ಲಿ ಸಾಕಷ್ಟು ಐತಿಹ್ಯಗಳಲ್ಲಿ ಜೋಮ್ಲು ತೀರ್ಥ ವಿಶೇಷವಾಗಿದೆ. ಎಳ್ಳಮಾವಾಸ್ಯೆಯ ದಿನದಂದು ಜೋಮ್ಲು ತೀರ್ಥದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಹೆಬ್ರಿಚಾರ ಸಮೀಪದಲ್ಲಿರುವ ಈ ಜೋಮ್ಲು ತೀರ್ಥ ನೈಸರ್ಗಿಕವಾಗಿ ಕಲ್ಲು ಬಂಡೆಗಳ ನಡುವೆ ಹರಿಯುವ ಸೀತಾ ನದಿಯಿಂದ ಸೃಷ್ಟಿಯಾದ ತಾಣ. ಹಿಂದೆ ಋಷಿ ಮುನಿಗಳು ಇದೇ ಸ್ಥಳದಲ್ಲಿ ಧ್ಯಾನ ಮಾಡಿದ್ದಾರೆ ಎನ್ನುವ ಐತಿಹ್ಯ ಹೊಂದಿರುವ ಸ್ಥಳ. ದಟ್ಟ ಕಾಡಿನ ಮಧ್ಯೆ ಇರುವ ಈ ಜೋಮ್ಲು ತೀರ್ಥಕ್ಕೆ ಪ್ರತಿ ವರ್ಷ ಎಳ್ಳು ಅಮಾವಾಸ್ಯೆಯಂದು ಸಾವಿರಾರು ಭಕ್ತರು ಬಂದು ತೀರ್ಥ ಸ್ನಾನ ಮಾಡಿ ತೆರಳುತ್ತಾರೆ. ಪ್ರತಿ ವರ್ಷ ಇಲ್ಲಿ ಎಳ್ಳಮಾವಾಸ್ಯೆ ಬಂತು ಎಂದರೆ ಸಾಕು, ಕಾಡಿನ ಮಧ್ಯೆ ಹಬ್ಬ ವಾತಾವರಣವೇ ಸೃಷ್ಟಿಯಾಗತ್ತೆ. ಜೋಮ್ಲು ತೀರ್ಥ ಕೇವಲ ತೀರ್ಥ ಕ್ಷೇತ್ರವಾಗಿ ಗುರುತಿಸಿಕೊಳ್ಳದೆ ಪ್ರವಾಸಿ ತಾಣವಾಗಿಯೂ ಗುರುತಿಸಿಕೊಂಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬರುವ ಪ್ರವಾಸಿಗರು ಸೆಲ್ಫಿ ಹುಚ್ಚಿನಿಂದಾಗಿ ಸಾವು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಸದ್ಯ ಇಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಕೆಲವು ವರ್ಷಗಳಿಂದ ಕೇವಲ ಎಳ್ಳಮಾವಾಸ್ಯೆ ಹಬ್ಬಕ್ಕಾಗಿ ಮಾತ್ರ ಇಲ್ಲಿ ತೀರ್ಥ ಸ್ನಾನಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ಈ ವರ್ಷ ಜೋಮ್ಲು ಉತ್ಸವದ ಪ್ರಯುಕ್ತ ಸ್ಥಳೀಯ ವಿವೇಕಾನಂದ ಯುವಕ ಮಂಡಲ ಮತ್ತು ಜೋಮ್ಲು ಅಭಿವೃದ್ಧಿ ಸಮಿತಿ ವತಿಯಿಂದ ಕಾಡಿನಲ್ಲಿ ನೆರೆದ ಭಕ್ತರಿಗೆ ಸಂಭ್ರಮದ ಅನ್ನ ಸಂತರ್ಪಣೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. 50-100 ವರ್ಷದ ಇತಿಹಾಸ ಇದೆ ಈ ಜೋಮ್ಲು ಬೊಬ್ಬರಿನಿಗೆ. ಇಲ್ಲಿ ವರ್ಷ ಪ್ರತಿ ಈ ಜಾತ್ರೆ ಎಳ್ಳಮಾವಾಸ್ಯೆಯ ದಿನ ನಡೆಯುತ್ತದೆ. ಅಮಾವಾಸ್ಯೆಯ ತೀರ್ಥಸ್ಥಾನ. ಇದು ಊರಿನವರಲ್ಲದೆ ಹೊರ ಊರಿನಿಂದಲೂ ಜನ ಸುಮಾರು ಸಾವಿರಾರು ಜನ ಬರ್ತಾರೆ. ಸುಮಾರು ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭವಾಗಿ ಸಾಯಂಕಾಲ 5 ಗಂಟೆವರೆಗೆ ಈ ಜಾತ್ರಾ ಕಾರ್ಯಕ್ರಮ ಇದೆ. ಇದರಲ್ಲಿ ಎಲ್ಲ ಭಕ್ತರು ಬಂದು ಮಧ್ಯಾಹ್ನದ ಊಟದ ವ್ಯವಸ್ಥೆ, ಅನ್ನ ಸಂತರ್ಪಣೆ ಇದೆ. ಬಂದ ಭಕ್ತರು ಎಲ್ಲರಿಗೂ ಸಾಧಾರಣ 4,000 to 5,000 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಇದು ಎಲ್ಲ ನಮ್ಮ ಊರ ಮತ್ತು ಪರ ಊರ ಗಣ್ಯರ ಮತ್ತು ದಾನಿಗಳ ಸಹಾಯದಿಂದ ಇದು ನಡೆಯುತ್ತದೆ. ಇದಕ್ಕೆ ಆಗಿ ಸರ್ಕಾರದಿಂದ ಆಗಲಿ ಯಾವುದೇ ಒಂದು ಇದಕ್ಕೆ ಹಣದ ವ್ಯವಸ್ಥೆ ಇಲ್ಲ. ಒಟ್ಟಾರೆಯಾಗಿ ಕರಾವಳಿಯಲ್ಲಿ ಪ್ರತಿ ತಿಂಗಳಲ್ಲಿ 10 ಹಬ್ಬಗಳು ಆಚರಿಸಲ್ಪಡುತ್ತದೆ. ಅದರಲ್ಲಿ ಇಂತಹ ಪ್ರಕೃತಿಯ ನಡುವಿನ ಹಬ್ಬ ವಿಶೇಷವಾಗಿ ಜನರನ್ನ ವರ್ಷದಿಂದ ವರ್ಷಕ್ಕೆ ಆಕರ್ಷಿಸುತ್ತಿರುವುದರಿಂದ ಯುವ ಪೀಳಿಗೆಯನ್ನ ಕೂಡ ತನ್ನತ್ತ ಸೆಳೆಯುತ್ತಿರುವುದು ಸಂತಸದ ವಿಷಯವಾಗಿದೆ.